ಶಿವಾ ಮೀಡಿಯಾ ಸೋಷಿಯಲ್ ಯೂಟ್ಯೂಬ್ ಚಾನಲ್ ನೋಡಿದಂಗೆ ಕನ್ನಡ ಮಿತ್ರಗಳಿಗೆಲ್ಲ ನಮಸ್ಕಾರ. ನನ್ನ ಹೆಸರು ಶಿವಸುಬ್ರಹ್ಮಣ್ಯ. ನಾನೊಂದು 25 ವರ್ಷ ತಮಿಳ್ ಪತ್ರಿಕೆಗೆ ಹತ್ರ ಕೆಲಸ ಮಾಡ್ತಾ ಇದ್ದೀನಿ. ನಕೀರನ್ ತಮಿಳ್ ಪತ್ರಿಕೆಯಲ್ಲಿ ನಾನೊಂದು 25 ವರ್ಷ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. 2000 ಮೇಲೆ ಶಿವಾ ಮೀಡಿಯಾ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಅದನ್ನ ಮುಖಾಂತರ ನಮ್ಮ ತಮಿಳ್ನಾಡು ಜನಗಳಿಗೆ, ಕನ್ನಡ ಜನಗಳಿಗೆಲ್ಲ ವೀರಪ್ಪನ ಸ್ಟೋರಿಗಳೆಲ್ಲ ಪೂರ್ತಿಯ ನಾನು ಹೇಳ್ತಾ ಇದ್ದೀನಿ. 1993 ನಾನು ಮೊದಮುರೆ ವೀರಪ್ಪನ ಕಾಡೊಳಗೆ ಭೇಟಿ ಮಾಡ್ತಾ ಇದ್ದೀನಿ. ತಿರ್ಗಾ 94, 95 ಎರಡು ಕಡೆ ನಾನು ವೀರಪ್ಪನ ಭೇಟಿ ಮಾಡಿ ಫೋಟೋ ತೆಗೆದು ಪತ್ರಿಕೆಗಳಿಗೆಲ್ಲ ಕೊಟ್ಟಿದ್ದೀನಿ. ತಿರ್ಗಾ 96 ವೀರಪ್ಪನ ಫಸ್ಟ್ ಟೈಮ್ ಕಾಡೊಳಗೆ ವಿಡಿಯೋ ಕ್ಯಾಮೆರಾ ತಗೊಂಡೋಗಿ ವೀರಪ್ಪನ ಅವ್ನ ಗ್ಯಾಂಗ್ಗಳಿದ ಜನಗಳು ಒಂದು 5 ಜನ ಇದ್ದಾರೆ. ಆ ಟೈಮಲ್ಲಿ ಅವ್ರು 5 ಜನ ಒಂದು ಭೇಟಿ ಮಾಡಿ ಸನ್ ಟಿ ವಿನಲ್ಲಿ ಅದೆಲ್ಲ ಟೆಲಿಕಾಸ್ಟ್ ಆಯಿತು. ತಿರ್ಗಾ 97 ಜುಲೈ ತಿಂಗಳಲ್ಲಿ ಕರ್ನಾಟಕ ಅರಣ್ಯ ಸಿಬ್ಬಂದಿಗಳು ಒಂದು 9 ಜನ ವೀರಪ್ಪನ್ ಅಪಹರಣ ಮಾಡಿ ಕಾಡೊಳಗೆ ಕರ್ಕೊಂಡು ಹೋಗಿದ್ದಾರೆ. ಕರ್ನಾಟಕ ಸರ್ಕಾರಕ್ಕೆ ಸ್ವಲ್ಪ ಇವರೆಲ್ಲ ಡಿಮಾಂಡ್ ಏನೇನು ಮಾಡಬೇಕು, ನನ್ನ ಜೊತೆಯವರು, ನನ್ನ ಮನೆಯವರು, ಅವರು ಜೊತೆಯಲ್ಲಿದ್ದಾರೆ ಸುಮಾರು ಜನ. ಅವರು ಮನೆಯವರೆಲ್ಲ ಪೊಲೀಸವರು ಅರೆಸ್ಟ್ ಮಾಡಿ ಮಹದೇಶ್ವರ ಬೆಟ್ಟ, ಸತ್ಯಮಂಗಲಂ, ಬಣ್ಣಾರಿ, ತಮಿಳುನಾಡು ಕರ್ನಾಟಕ STF ಕ್ಯಾಂಪಲ್ಲಿ ಮಡಗಿದ್ದಾರೆ. ಅವರೆಲ್ಲ ರಿಲೀಸ್ ಮಾಡಬೇಕೆಂದು ಒಂದು ಡಿಮಾಂಡ್ ಮಾಡಿದ್ದಾರೆ. ತನ್ನ ತಮ್ಮ ಅರ್ಜುನನ್ 95 ಟಿ ನರಸೀಪುರ ಪೊಲೀಸ್ ಸ್ಟೇಷನ್ ಜ್ಯೂರಿ ಸೆಕ್ಷನಲ್ಲಿ ಒಂದು ಸೂಸೈಡ್ ಆಯಿತು. ಅದು ನ್ಯಾಯ ವಿಚಾರಣೆ ಮಾಡಬೇಕೆಂದು ಒಂದು ಸ್ವಲ್ಪ ಡಿಮಾಂಡ್ ಎಲ್ಲ ಮಾಡಿದ್ದಾರೆ. ಆ ಟೈಮಲ್ಲಿ ತಮಿಳುನಾಡು ಕರ್ನಾಟಕ ಎರಡು ಗೌರ್ಮೆಂಟು, ನಮ್ಮ ಎಡಿಟರ್ ನಕೀರನ್ ಗೋಪಾಲ್, ನಾವು ನಮ್ಮ ಸ್ನೇಹಿತರು ಸುಬ್ರಹ್ಮಣ್ಯಂ 3 ಜನ ಕಾಡೊಳಗೆ ಹೋಗಿ ವೀರಪ್ಪನ ಹತ್ರ ಸಮಾಧಾನ ಪೇಚುವಾರ್ತೆ ಮಾಡೋಕ್ಕೆ ಒಂದು ಟೀಮ್ ಮಾಡಿದ್ದಾರೆ. ಆ ಟೀಮ್ ಒಳಗೆ ನಾನು ಸುಮಾರು ಟೈಮ್ ಕಾಡೊಳಗೆ ಹೋಗಿ ಬಂದೀನಿ. ಒಂದು 45 ದಿವಸದ ಮೇಲೆ ಕರ್ನಾಟಕ ಅರಣ್ಯ ಇಲಾಖಾ ಸಿಬ್ಬಂದಿಗಳೆಲ್ಲ ವೀರಪ್ಪನ್ ರಿಲೀಸ್ ಮಾಡಿದ್ದಾರೆ. ತಿರ್ಗಾ 98 ಒಂದು ಸಾರಿ ನಾನು ವೀರಪ್ಪನ ಭೇಟಿ ಮಾಡಿ ಇಂಟರ್ವ್ಯೂ ಎಲ್ಲ ತಗೊಂಡು ಬಂದು ತಮಿಳ್ ಮ್ಯಾಗಝಿನೆಲ್ಲ ಕೊಟ್ಟಿದ್ದೀನಿ. ತಿರ್ಗಾ 2000 ವರ್ಷದಲ್ಲಿ ಕನ್ನಡ ದೇಶ ಅಣ್ಣಾವರು ಡಾಕ್ಟರ್ ರಾಜ್ಕುಮಾರ್ ಅವರ ವೀರಪ್ಪನ ಅಪಹರಣ ಮಾಡಿದ್ದಾರೆ. ಅವರು ಅಣ್ಣ ಮಗ ನಾಗೇಶ್, ಅಳಿಯ ಗೋವಿಂದರಾಜಂದು 3 ಜನವೇ ವೀರಪ್ಪನ್ ಅಪಹರಣ ಮಾಡಿ ಕಾಡೊಳಗೆ ಕರ್ಕೊಂಡೋಗಿ ಒಂದು 108 ದಿವಸ ಕಾಡೊಳಗೆ ಮಡಗಿದ್ದಾರೆ. ಆ ಟೈಮ್ನಲ್ಲಿ ಕಾವೇರಿ ನೀರು ಸಂಬಂಧವಾಗಿ ಇಂಟರ್ನ್ಯಾಷನಲ್ ವಾಟರ್ ಕಮಿಟಿಗೆ ರೆಫರ್ ಮಾಡಬೇಕು. ಇನ್ನೂ ಸುಮಾರು ಒಂದು 10 ಡಿಮಾಂಡ್ಗಳೆಲ್ಲ ಮಾಡಿ ಅದೆಲ್ಲ ಗೌರ್ಮೆಂಟ್ ರೆಡಿ ಮಾಡಿದ್ದಾವೆ. ನಾನು ರಾಜಕುಮಾರ ರಿಲೀಸ್ ಮಾಡಿದ್ದೇನೆ ಎಂದು ಒಂದು ಡಿಮಾಂಡ್ ಹಾಕಿದ್ದಾರೆ. ಆ ಟೈಮ್ನಲ್ಲಿ 108 ದಿವಸ ಕಾಡೊಳಗೆ ರಾಜಕುಮಾರ್ ಅವರಿದ್ದಾರೆ. ಆ ಟೈಮ್ನಲ್ಲಿ ಸುಮಾರು ಒಂದು 40 ಟೈಮ್ ಮೇಲೆ ನಾನು ವೀರಪ್ಪನ ಹೋಗಿ ಮೀಟ್ ಮಾಡಿದ್ದೀನಿ. ಆಮೇಲೆ ವೀರಪ್ಪನ್ ರಿಲೇಟಿವ್, ವೀರಪ್ಪನ್ ಜೊತೆಯಿಲ್ಲದವರು ವೀರಪ್ಪನ ಹತ್ರ, ಅವ್ರ ಮನೆಯವ್ರ ಹತ್ರ ಎಲ್ಲ ಮಾತಾಡಿದ್ರೆ ವೀರಪ್ಪನ ಸ್ಟೋರಿಗಳನ್ನೇ ಜಾಸ್ತಿ ಬೇರೆ ಕಡೆ ಗೊತ್ತಾದ್ರಿಗೆ ಜಾಸ್ತಿ ನನಗೆ ಗೊತ್ತಾಯಿತು. ಇದೆಲ್ಲ ನನಗೆ ಗೊತ್ತಾದ ಟೈಮ್ನಲ್ಲಿ ತಮಿಳ್ನಾಡು ಕರ್ನಾಟಕ ಫಾರೆಸ್ಟ್ ಆಫೀಸರು, ತಮಿಳ್ನಾಡು ಕರ್ನಾಟಕ ಪೊಲೀಸ್ ಆಫೀಸರು, ಒಳ್ಳೆ ಆಫೀಸರ್ಗಳೆಲ್ಲ STF ಟೀಮಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರ ಹತ್ರ ನಾನು ಮಾತಾಡೋಕ್ಕೆ ಎಕ್ಸ್ಪೀರಿಯನ್ಸ್ ಎಲ್ಲ ನನಗೆ ಗೊತ್ತಾಯಿತು. ವೀರಪ್ಪನದು ಒಳ್ಳೆದು ಕೆಟ್ಟದು ಎರಡೂ ನಮಗೆಲ್ಲ ಗೊತ್ತಾಯಿತು. ವೀರಪ್ಪನಿಂದ ಕಾಡು ಎಷ್ಟು ದೊಡ್ಡ ಕಾಡು, ಆ ಕಾಡೊಳಗೆ ಎಷ್ಟು ಜನ ವಾಸ ಮಾಡಿದ್ದಾರೆ, ಕಾಡೊಳಗೆ ಎಷ್ಟು ಊರುಗಳಿದೆ, ಕಾಡಿಂದ ಯಾವ ರೀತಿಯಲ್ಲಿದೆ, ಇದೆಲ್ಲ ಸ್ವಲ್ಪ ನಾನೆಲ್ಲ ಸ್ಟಡಿ ಮಾಡಿಕೊಂಡಿದ್ದೀನಿ. 2000 ಮೇಲೆ ತಮಿಳಲ್ಲಿ ಶಿವಾ ಮೀಡಿಯಾ ಅಂತಂದು ಯೂಟ್ಯೂಬ್ ಚಾನಲಲ್ಲಿ ಇದು ಸ್ಟೋರಿಗಳೆಲ್ಲ ನಾನು ಜನಗಳಿಗೆ ಹೇಳಿ ಬರ್ತಾ ಇದ್ದೀನಿ. ಇದೇ ದಾರಿಯಲ್ಲಿ ವೀರಪ್ಪನ್ ಬಾಳ್ದದು ಬೀಳ್ದದೊಂದು 4 ಪಾರ್ಟ್ ಬುಕ್, ಒಂದು 1850 ಪಕ್ಕ ಪೇಜ್ ಬುಕ್ ಒಂದು ರೆಡಿ ಮಾಡಿ ಅದೆಲ್ಲ ಈಗ ಸೇಲಿದೆ. ಇದೆಲ್ಲ ನೋಡಿಬಿಟ್ಟು ಶಿವಾ ಮೀಡಿಯಾ ತಮಿಳ್ ಯೂಟ್ಯೂಬ್ ಚಾನಲ್ನ ನೋಡಿಬಿಟ್ಟು ಕನ್ನಡ ಮಿತ್ರಗಳು, ಸ್ನೇಹಿತರುಗಳು ಸುಮಾರು ಜನ ನನಗೆ ಫೋನ್ ಮಾಡಿ, ನೀವು ವೀರಪ್ಪನ ಪತ್ತಿ ಮಾತಾಡಿದ ಸ್ಟೋರಿ ಎಲ್ಲ ಕನ್ನಡದಲ್ಲಿ ಹೇಳಿ, ತಮಿಳಲ್ಲಿ ನಮ್ಗೆ ಜಾಸ್ತಿ ಅರ್ಥ ಆಗಿಲ್ಲ, ನೀವು ಕನ್ನಡದಲ್ಲಿ ಮಾಡಿ ಸರ್ ಅಂತಾರೆ. ಕನ್ನಡ ನನಗೆ ಜಾಸ್ತಿ ಗೊತ್ತಾಗೋದಿಲ್ಲ, ಕನ್ನಡ ವಾರ್ತೆಗಳು ಸ್ವಲ್ಪ ವಾರ್ತೆಗಳು ಗೊತ್ತು, ಇನ್ನು ಜಾಸ್ತಿ ವಾರ್ತೆಗಳು ಗೊತ್ತಿಲ್ಲ, ನೀವೇನು ಗೊತ್ತಾಗುತ್ತೋ ಅದು ಮಾತಾಡಿ ನಾವೆಲ್ಲ ಅಡ್ಜಸ್ಟ್ ಮಾಡಿಕೋದಿಂದ ಹೇಳಿದ್ದಾರೆ. ಅದಕ್ಕೋಸ್ಕರ ಈಗ ನಾನು ಕನ್ನಡದಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 10 ಗಂಟೆಗೆ ವೀರಪ್ಪನ ಸ್ಟೋರಿಗಳು, ಅದಾವುದು ವೀರಪ್ಪನ್ ಪಾದಮುದ್ರೆಗಳಿಂದ ಹೆಸರಲ್ಲಿ ಒಂದು ಸ್ಟೋರಿ ಕೊಡಲ್ಲ ಅಂದಿದ್ದೀನಿ. ಇದು ಹೆಚ್ಚು ಕಡಿಮೆ ಒಂದು 100 ಪಾರ್ಟ್ಗಳಿಗೆ ಬರುತ್ತೆ. ವೀರಪ್ಪನ ಸ್ಟೋರಿಯಿಂದ ವೀರಪ್ಪನ್ ಮಾತ್ರ ಇಲ್ಲ, ತಮಿಳ್ನಾಡು ಫಾರೆಸ್ಟ್, ಕರ್ನಾಟಕ ಫಾರೆಸ್ಟ್, ತಮಿಳ್ನಾಡು ಕರ್ನಾಟಕ ಪೊಲೀಸು, ಇದರಲ್ಲಿ ಯಾರೆಲ್ಲ ಏನೇನು ಕೆಲಸ ಮಾಡ್ತಾ ಇದ್ದಾರೆ, ವೀರಪ್ಪನ ಎಲ್ಲಿ ತಪ್ಪು ಮಾಡಿದ್ದಾರೆ, ಯಾವ ಕಡೆ ನ್ಯಾಯ ಮಾಡಿದ್ದಾರೆ ಅಂತೆಲ್ಲ ಸ್ಟೋರಿಗಳು ನಾನು ಹೇಳಕ್ಕೆ ಇರ್ತೀನಿ. ವೀರಪ್ಪನ್ ಪಾದಮುದ್ರೆಗಳಿಂದ ಸ್ಟೋರಿ ಆಗಸ್ಟ್ ತಿಂಗಳು 1ಆம் ತಾರೀಖು, ಅದಾವುದು ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಬರುತ್ತೆ. ಸ್ವಲ್ಪ ನೀವು ನೋಡಿ
ಶಿವ ಮೀಡಿಯಾ ಸೋಷಿಯಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರುಗಳಿಗೆ ಮಿತ್ರಗಳಿಗೆಲ್ಲ ರೆಕಮೆಂಡ್ ಮಾಡಿ ಅವರು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವೀರಪ್ಪನ್ ಯಾರು ಎಲ್ಲಿ ಏನು ಮಾಡಿದಾನ ಕಾಡೊಳಗೆ ಅವನು ಯಾವಾಗ ವಾಸ ಮಾಡಿದ್ದಾನೆ ತಮಿಳ್ನಾಡು ಕರ್ನಾಟಕ ಪೊಲೀಸ್ ಅವರು ಇಡೀ ಕೊಯ್ದು ಏನು ಕೆಲಸ ಮಾಡಿದ್ದಾರೆ ಎಲ್ಲ ನನ್ನಲ್ಲಿ ಎಷ್ಟು ಹೇಳೋಕ್ಕಾಗದೋ ಆ ಥರ ಕನ್ನಡದಲ್ಲಿ ಹೇಳಿದ್ದೀನಿ. ನೀವು ಅರ್ಥ ಮಾಡಿಕೊಡಿ. ಒಳ್ಳೆಯದು. ನಮಸ್ಕಾರ ಮಿತ್ರಗಳೇ.